ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇಂದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಿಂದ ಅತ್ಯಂತ ದುಃಖದ ಮತ್ತು ಇಡೀ ದೇಶವೇ ನಡುಗುವಂತ ಸುದ್ದಿಯೊಂದು ಹೊರಬಿದ್ದಿದೆ. ತಂದೆ ತಾಯಿ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಕೋಚಿಂಗ್ ಸೆಂಟರ್ಗೆ ಕಳುಹಿಸಿದ್ದರು. ಆದರೆ ಅಲ್ಲಿ ಕಾದು ಕೂಲುತ್ತಿದ್ದ ಯಮ ಅಟ್ಟಹಾಸಕ್ಕೆ ಬರೋಬ್ಬರಿ 15 ಜೀವಗಳು ಸುಟ್ಟು ಕರಕಲಾಗಿವೆ. 22ರಿಂದ 27 ವರ್ಷದ ವಿದ್ಯಾರ್ಥಿಗಳು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಹೆಣವಾಗಿದ್ದಾರೆ. ಅಷ್ಟಕ್ಕೂ ಇಂದು ಲಕ್ನೋದ ಅಲಿಗಂಜ್ನಲ್ಲಿ ನಡೆದಿದ್ದೇನು, ಆ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದೆ ಹೇಗೆ, ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರಗಳನ್ನ ನೋಡೋಣ. ಘಟನೆ ನಡೆದಿದ್ದು ಜೂನ್ 22ರ ಸೋಮವಾರದಂದು ಲಕ್ನೋದ ಪ್ರಮುಖ ವಾಣಿಜ್ಯ ಪ್ರದೇಶವಾದ ಅಲಿಗಂಜ್ನ ಉಷಾ ಮೆಹ್ತಾ ಮಾರ್ಗದಲ್ಲಿದ್ದ 3 ಅಂತಸ್ತಿನ ವಾಣಿಜ್ಯ ಕಟ್ಟಡವೊಂದರಲ್ಲಿ ಈ ದುರಂತ ಸಂಭವಿಸಿದೆ. ಈ ಕಟ್ಟಡದಲ್ಲಿ ಕೇವಲ ಕಚೇರಿಗಳಿರಲಿಲ್ಲ, ಬದಲಿಗೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯದ ಕನಸುಗಳಿದ್ದವು. ಕಟ್ಟಡದ ಕೆಳ ಮಹಡಿಯಲ್ಲಿ ಅನಿಮಲ್ ಕ್ಲಿನಿಕ್ ಅಂದರೆ ಸಾಕು ಪ್ರಾಣಿಗಳ ಆಸ್ಪತ್ರೆ ಇದ್ದರೆ, ಮೇಲಿನ ಮಹಡಿಗಳಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಕಮ್ ಕೋಚಿಂಗ್ ಸೆಂಟರ್ ಮತ್ತು ಅನಿಮೇಷನ್ ಸ್ಟುಡಿಯೋ ಇತ್ತು. ಘಟನೆ ನಡೆದ ಸಮಯದಲ್ಲಿ ಲೈಬ್ರರಿ ಮತ್ತು ಸ್ಟುಡಿಯೋದಲ್ಲಿ ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಇಂಟರ್ನ್ಗಳು ಅಭ್ಯಾಸ ನಡೆಸುತ್ತಿದ್ದರು. ಪ್ರಾಥಮಿಕ ವರದಿಗಳ ಪ್ರಕಾರ ಮಧ್ಯಾಹ್ನದ ವೇಳೆಗೆ ಕಟ್ಟಡದ ಕೆಳಭಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ ಎನ್ನಲಾಗಿದೆ. ಕೆಳ ಮಹಡಿಯಲ್ಲಿದ್ದ ಕೆಮಿಕಲ್ ಅಥವಾ ಸಾಕು ಪ್ರಾಣಿಗಳ ಕ್ಲಿನಿಕ್ ನಲ್ಲಿದ್ದ ಸಾಮಗ್ರಿಗಳ ಕಾರಣ ಬೆಂಕಿ ಕ್ಷಣಾರ್ಧದಲ್ಲಿ ಇಡೀ ಕಟ್ಟಡಕ್ಕೆ ವ್ಯಾಪಿಸಿತು. ಅತ್ಯಂತ ಭೀಕರವಾದ ವಿಷಯ ಏನಂದ್ರೆ, ಈ ಕಟ್ಟಡಕ್ಕೆ ಕೇವಲ ಒಂದೇ ಒಂದು ಕಿರಿದಾದ ಮೆಟ್ಟಿಲು, ಸಿಂಗಲ್ ಎಕ್ಸಿಟ್ ಇತ್ತು. ಕೆಳಗಿನಿಂದ ಬೆಂಕಿ ಮೇಲಕ್ಕೆ ಬರುತ್ತಿದ್ದಂತೆ ವಿದ್ಯಾರ್ಥಿಗಳಿಗೆ ಕೆಳಗೆ ಇಳಿಯಲು ದಾರಿಯೇ ಇಲ್ಲದಂತಾಯಿತು. ಇಡೀ ಕಟ್ಟಡದಲ್ಲಿ ದಟ್ಟವಾದ ಕಪ್ಪು ಹೊಗೆ ತುಂಬಿಕೊಂಡಿತ್ತು. ಕಣ್ಣು ಕಾಣದ, ಉಸಿರಾಡಲು ಗಾಳಿ ಇಲ್ಲದ ಆ 15 ನಿಮಿಷಗಳ ಆ ವಿದ್ಯಾರ್ಥಿಗಳಿಗೆ ಸಾಕ್ಷಾತ್ ನರಕ ದರ್ಶನ ಮಾಡಿಸಿರಬೇಕು. ಪ್ರಾಣ ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳು ನಡೆಸಿದ ಹೋರಾಟ ಕಣ್ಣೀರು ತರಿಸುವಂತಿದೆ. ಕೆಲವರು 3ನೇ ಅಂತಸ್ತಿನ ಕಿಟಕಿಗಳಿಂದ ಕೆಳಗೆ ಜಿಗಿದಿದ್ದಾರೆ. ಈ ರೀತಿ ಜಿಗಿದ 9ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಅವರನ್ನು KGMU ಟ್ರಾಮಾ ಸೆಂಟರ್ಗೆ ದಾಖಲಿಸಲಾಗಿದೆ. ಇನ್ನೂ ಕೆಲವು ವಿದ್ಯಾರ್ಥಿಗಳು ಹೊಗೆಯಿಂದ ತಪ್ಪಿಸಿಕೊಳ್ಳಲು ಶೌಚಾಲಯದ ಒಳಗೆ ಹೋಗಿ ಬಾಗಿಲು ಹಾಕೊಂಡಿದ್ದಾರೆ. ಆದರೆ ಅಲ್ಲಿಯೇ ಉಸಿರುಗಟ್ಟಿ ಕನಿಷ್ಠ 15 ಜನರು ಜೀವಂತವಾಗಿ ಸುಟ್ಟು ಬೂದಿಯಾಗಿದ್ದಾರೆ. ಮೃತಪಟ್ಟವರಲ್ಲಿ 11 ಯುವಕರು ಮತ್ತು 4 ಯುವತಿಯರಿದ್ದಾರೆ. ಅವರೆಲ್ಲರೂ ಕೇವಲ 22ರಿಂದ 27 ವರ್ಷ ವಯಸ್ಸಿನವರು. ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಇಂಟರ್ನ್ಶಿಪ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುತ್ತಿದ್ದವರು ಈ ವಿದ್ಯಾರ್ಥಿಗಳಾಗಿದ್ದಾರೆ. ಘಟನಾ ಸ್ಥಳಕ್ಕೆ 14ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಧಾವಿಸಿ ಸತತ ಕಾರ್ಯಾಚರಣೆ ಬಳಿಕ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದವು. ಈ ಭೀಕರ ಘಟನೆ ಇಡೀ ರಾಜ್ಯವನ್ನೇ ನಡುಗಿಸಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಕ್ಷಣವೇ ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ಅವರು ಈ ದುರಂತದ ಬಗ್ಗೆ ತನಿಖೆ ನಡೆಸಲು ಉನ್ನತ ಮಟ್ಟದ ವಿಶೇಷ ತನಿಖಾ ತಂಡ SIT ರಚನೆಗೆ ಆದೇಶಿಸಿದ್ದಾರೆ. ಅಗ್ನಿ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿದ ಕಟ್ಟಡದ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಸ್ನೇಹಿತರೆ, ಲಕ್ನೋದಲ್ಲಿ ನಡೆದ ಈ ಘಟನೆ ಮೊದಲೇನಲ್ಲ. ಈ ಹಿಂದೆ ಸೂರತ್ ಕೋಚಿಂಗ್ ಸೆಂಟರ್ ದುರಂತ, ದೆಹಲಿಯ ಮುಖರ್ಜಿ ನಗರದ ಘಟನೆಗಳನ್ನು ನಾವು ನೋಡಿದ್ದೇವೆ. ಆದರೂ ನಾವು ಪಾಠ ಕಲಿತಿಲ್ಲ. ಇಂದಿಗೂ ದೇಶದ ನೂರಾರು ನಗರಗಳಲ್ಲಿ ಕಿರಿದಾದ ಗಲ್ಲಿಗಳಲ್ಲಿ ಯಾವುದೇ ಫೈರ್ ಎಕ್ಸಿಟ್ಸ್, ತುರ್ತು ನಿರ್ಗಮನ ಇಲ್ಲದ ಕಟ್ಟಡಗಳಲ್ಲಿ ಕೋಚಿಂಗ್ ಸೆಂಟರ್ಗಳು, PGಗಳು ಮತ್ತು ಲೈಬ್ರರಿಗಳು ನಡೆಯುತ್ತಿವೆ. ನಿಮ್ಮ ಮಕ್ಕಳು ಅಥವಾ ನೀವು ಇಂತಹ ಯಾವುದೇ ಕೋಚಿಂಗ್ ಸೆಂಟರ್ ಅಥವಾ ಲೈಬ್ರರಿಗೆ ಹೋಗುತ್ತಿದ್ದರೆ ದಯವಿಟ್ಟು ಅಲ್ಲಿ ಕನಿಷ್ಠ 2 ಎಕ್ಸಿಟ್ ರೂಟ್ಗಳಿವೆಯೇ, ಫೈರ್ ಎಕ್ಸಿಕ್ಯೂಷರ್ ಇದೆಯೇ ಎಂಬುದನ್ನು ಪರಿಶೀಲಿಸಿ. ದುರಾಸೆಯ ಕಟ್ಟಡ ಮಾಲೀಕರು ಮತ್ತು ನಿಯಮ ಉಲ್ಲಂಘಿಸುವ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಮ್ಮ ದೇಶದ ಯುವಕರು ಬಲಿಯಾಗುತ್ತಿರುವುದು ಎಷ್ಟು ಸರಿ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಮೃತಪಟ್ಟ ಅಮಾಯಕ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.